ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಅಬುಧಾಬಿ ಸತತವಾಗಿ ಎಷ್ಟು ವರ್ಷಗಳಿಂದ ವಿಶ್ವದ ಅತ್ಯಂತ ಸುರಕ್ಷಿತ ನಗರ ಎಂಬ ಹೆಗ್ಗಳಿಕೆಯನ್ನು ಉಳಿಸಿಕೊಂಡಿದೆ? ಉತ್ತರ 10 ವರ್ಷ. 2026ರ ಸುರಕ್ಷತಾ ಸೂಚ್ಯಂಕದಲ್ಲಿ ಅಬುಧಾಬಿ ಪಡೆದ ಒಟ್ಟು ಅಂಕ ಎಷ್ಟು? ಉತ್ತರ 88.9. ಇಸ್ರೋ ಭವಿಷ್ಯದಲ್ಲಿ ಉಡಾವಣೆ ಮಾಡಲು ಯೋಜಿಸಿರುವ NGLV ರಾಕೆಟ್ನ ಅನ್ವಯಿಕ ಹೆಸರೇನು? ಉತ್ತರ ಸೂರ್ಯ. ಲೋಕಸಭೆಯಲ್ಲಿ ಹೊಸ ಡಿಜಿಟಲ್ ಹಾಜರಾತಿ ವ್ಯವಸ್ಥೆಯು ಯಾವ ಅಧಿವೇಶನದಿಂದ ಜಾರಿಗೆ ಬಂದಿದೆ? ಉತ್ತರ ಬಜೆಟ್ ಅಧಿವೇಶನ 2026. ಪ್ರತಿ ವರ್ಷ ಜಾಗತಿಕ ಮಾಧ್ಯಮ ಮತ್ತು ಮಾಹಿತಿ ಸಾಕ್ಷರತೆ ಸಪ್ತಾಹವನ್ನು ಯಾವ ತಿಂಗಳಿನಲ್ಲಿ ಆಚರಿಸಲಾಗುತ್ತದೆ? ಉತ್ತರ ಅಕ್ಟೋಬರ್. ಇತ್ತೀಚೆಗೆ ಹೊಸದಾಗಿ ಪತ್ತೆಯಾದ ಆಂಟ್ ಫ್ಲೈ ಪ್ರಭೇದಗಳು ಯಾವ ಕುಟುಂಬಕ್ಕೆ ಸೇರಿವೆ? ಉತ್ತರ ಮೈಕ್ರೋಪೆಚಿಡೆ. ಕುಂಭಕಲ್ಗಢ್ ವನ್ಯಜೀವಿ ಅಭಯಾರಣ್ಯವು ಭಾರತದ ಯಾವ ರಾಜ್ಯದಲ್ಲಿದೆ? ಉತ್ತರ ರಾಜಸ್ಥಾನ್. ಕುಂಭಲ್ಗಢ್ ಅಭಯಾರಣ್ಯವು ಯಾವ ಪರ್ವತ ಶ್ರೇಣಿಯಲ್ಲಿದೆ? ಉತ್ತರ ಅರಾವಳಿ ಶ್ರೇಣಿ. ಕುಂಭಲ್ಗಢ್ ಅಭಯಾರಣ್ಯದಲ್ಲಿ ಕಂಡುಬರುವ ಯಾವ ಪ್ರಾಣಿಯು ಅಳಿವಿನಂಚಿನಲ್ಲಿರುವ ಪ್ರಮುಖ ಪ್ರಭೇದವಾಗಿದೆ ಮತ್ತು ಇಲ್ಲಿ ಇದರ ಸಂಖ್ಯೆ ಹೆಚ್ಚಿದೆ? ಉತ್ತರ ಇಂಡಿಯನ್ ವೂಲ್ಫ್. ಬೀದಿ ನಾಯಿಗಳ ಹಾವಳಿಯನ್ನು ತಡೆಗಟ್ಟಲು ಪಂಜಾಬ್ ಸರ್ಕಾರವು ತನ್ನ ಮೊದಲ ನಾಯಿ ಅಭಯಾರಣ್ಯವನ್ನು ಎಲ್ಲಿ ಸ್ಥಾಪಿಸಿದೆ? ಉತ್ತರ ಲೂಧಿಯಾನ. ಜನವರಿ 27, 2026ರಂದು ನವದೆಹಲಿಯಲ್ಲಿ ನಡೆದ ಶೃಂಗಸಭೆಯಲ್ಲಿ ಭಾರತ ಮತ್ತು EU ನಡುವೆ ಸಹಿಯಾದ ಅತ್ಯಂತ ಪ್ರಮುಖ ಒಪ್ಪಂದ ಯಾವುದು? ಉತ್ತರ ಮುಕ್ತ ವ್ಯಾಪಾರ ಒಪ್ಪಂದ. ಇತ್ತೀಚಿನ ಒಪ್ಪಂದದ ನಂತರ ಭಾರತಕ್ಕೆ ಅತಿ ಹೆಚ್ಚು ದ್ರವೀಕೃತ ನೈಸರ್ಗಿಕ ಅನಿಲ ಪೂರೈಸುವ ದೇಶಗಳ ಪಟ್ಟಿಯಲ್ಲಿ UAE ಎಷ್ಟನೇ ಸ್ಥಾನದಲ್ಲಿದೆ? ಉತ್ತರ 2ನೇ ಸ್ಥಾನ. ಪ್ರಸ್ತುತ ಭಾರತಕ್ಕೆ LNG ಪೂರೈಸುವಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಕತರ್. ನಂಬಿಯೋ ಜಾಗತಿಕ ಸುರಕ್ಷತಾ ಸೂಚ್ಯಂಕ 2026ರ ಪ್ರಕಾರ ವಿಶ್ವದ ಅತ್ಯಂತ ಸುರಕ್ಷಿತ ನಗರ ಯಾವುದು? ಉತ್ತರ ಅಬುಧಾಬಿ. ರಾಕೆಟ್ ಮರುಬಳಕೆ ತಂತ್ರಜ್ಞಾನದಲ್ಲಿ ರೆಟ್ರೋ ಪ್ರೊಪಲ್ಯೂಷನ್ ಎಂದರೇನು? ಉತ್ತರ ಇಂಜಿನ್ಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಉರಿಸುವ ಮೂಲಕ ವೇಗ ತಗ್ಗಿಸಿ ಸುರಕ್ಷಿತವಾಗಿ ಭೂಮಿಗೆ ಇಳಿಸುವುದು. ವಿಶ್ವದ ಮೊದಲ ಸಂಪೂರ್ಣ ಮರುಬಳಕೆ ಮಾಡಬಹುದಾದ ಭಾರೀ ರಾಕೆಟ್ ಎಂಬುದು ಯಾವುದನ್ನು ಗುರುತಿಸಲಾಗಿದೆ? ಉತ್ತರ ಸ್ಟಾರ್ಶಿಪ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ರೂಮಿ 1 ರಾಕೆಟ್ನ ವಿಶೇಷತೆ ಏನು? ಉತ್ತರ ಇದು ಭಾರತದ ಮೊದಲ ಮರುಬಳಕೆ ಮಾಡಬಹುದಾದ ಹೈಬ್ರಿಡ್ ರಾಕೆಟ್ ಆಗಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ
ಅಭಿವೃದ್ಧಿಪಡಿಸುತ್ತಿರುವ ಮರುಬಳಕೆ ಮಾಡಬಹುದಾದ ಉಡಾವಣಾ ವಾಹನ ಮಾದರಿಯ ಹೆಸರೇನು? ಉತ್ತರ ಪುಷ್ಪಕ್. ಸಿಲ್ವರ್ ಎಕಾನಮಿ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ವಯಸ್ಸಾದ ಜನರ ಅಗತ್ಯಗಳನ್ನು ಪೂರೈಸುವ ಮಾರುಕಟ್ಟೆ ಮತ್ತು ಆರ್ಥಿಕತೆ. ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಭಾರತದ ಯಾವ ರಾಜ್ಯಗಳಲ್ಲಿ ಶಾಲೆಗಳ ದಾಖಲಾತಿ ಗಣನೀಯವಾಗಿ ಇಳಿಮುಖವಾಗುತ್ತಿದೆ? ಉತ್ತರ ಕೇರಳ ಮತ್ತು ತಮಿಳುನಾಡು.